ಶ್ರೀಕೃಷ್ಣಾಯ ನಮಃ. ಆಸ್ತಿಕ ಬಂಧುಗಳಿಗೆಲ್ಲ ನಮಸ್ಕಾರ. ಬಂಧುಗಳೇ, ಉಡುಪಿಯ ಕೃಷ್ಣ ಸಮುದ್ರದಲ್ಲಿ ಸಾಗಿ ಬಂದು ಈ ನೆಲದಲ್ಲಿ ನಿಂತು ನಮ್ಮನ್ನು ಅನುಗ್ರಹ ಮಾಡುತ್ತಾ ಇದ್ದಾನೆ. ಕೃಷ್ಣ ಬೋಧಿಸಿದಂತಹ ಗೀತೆ ಜಗತ್ತಿಗೆ ಬೆಳಕಾದದ್ದು ತಮ್ಮೆಲ್ಲರಿಗೂ ಗೊತ್ತೇ ಇದೆ. ಕೃಷ್ಣ ಬೋಧಿಸಿದಂತಹ ಗೀತೆ ಅದು ನಮ್ಮ ಬದುಕಿಗೆ ಬೆಳಕಾಗಬೇಕು ಅನ್ನುವಂತಹ ಮಹದಾಶಯದಿಂದ ಈ ನೆಲದ ಎಲ್ಲರಲ್ಲೂ ಭಗವದ್ಗೀತೆ ಕುರಿತಾದಂತಹ ಒಂದು ಜಾಗೃತಿಯನ್ನು ಮೂಡಿಸುವಂತಹ ಆಶಯದಿಂದ ಗೀತಾ ಪರ್ಯಾಯದ ಪರಮಪೂಜ್ಯ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರ ಪರಮಾನುಗ್ರಹದೊಂದಿಗೆ ಕೋಟಿ ಗೀತಾ ಲೇಖನ ಯಜ್ಞ ಅನ್ನುವ ಸೇವೆ ಇಲ್ಲಿ ಸಂಪನ್ನಗೊಳ್ಳುತ್ತಾ ಇದೆ. ಗೊತ್ತಿದೆ ನಮಗೆ, ಮನುಷ್ಯನ ಬದುಕು ಅಧ್ಯಾತ್ಮದ ತಳಹದಿಯ ಮೇಲೆ ಸಾಗಬೇಕಂತೆ. ಅದಕ್ಕೊಂದು ಸರಿಯಾದ ಮಾರ್ಗದರ್ಶನವನ್ನು ಕೊಡುತ್ತದೆ ಭಗವದ್ಗೀತೆ. ಆ ಕಾರಣಕ್ಕೆ ಪರ್ಯಾಯ ಮಠದಿಂದ ನಡೆಯುತ್ತಿರುವಂತಹ ಕೋಟಿ ಗೀತಾ ಲೇಖನ ಯಜ್ಞ ಸೇವೆಯಲ್ಲಿ ತಾವುಗಳೆಲ್ಲ ಭಾಗವಹಿಸಿ ಭಗವದ್ಗೀತೆಯನ್ನು ಬರೆದು ಶ್ರೀಕೃಷ್ಣನಿಗೆ ಸಮರ್ಪಿಸಿ ಕೃತಾರ್ಥರಾಗಬೇಕು ಅನ್ನೋದು ನಮ್ಮೆಲ್ಲರ ಬಯಕೆ. ಗೀತೆ ನಮ್ಮ ಬದುಕಿಗೆ ಬೆಳಕಾಗಲಿ, ಕೃಷ್ಣನ ಪರಮಾನುಗ್ರಹ ನಮಗೆ ಶ್ರೀರಕ್ಷೆಯಾಗಲಿ ಅನ್ನುವ ಸಂಪ್ರಾರ್ಥನೆಯೊಂದಿಗೆ ಈ ಪುಣ್ಯ ಕಾಯಕದಲ್ಲಿ ತಾವು ತೊಡಗಿಕೊಳ್ಳುವಂತೆ ತಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸ್ತೇವೆ. ಎಲ್ಲರಿಗೂ ಶುಭವಾಗಲಿ. ನಮಸ್ತೆ.